ನೋಡಿ, ಇದು ಪೂಜಾ ರೂಮ್ ಸೆಟ್ ಮೊನ್ನೆ ಮಾತಾಡಿದ್ದೆ ನೋಡಿ, ಎಲ್ಲ ಡಿಸ್ಕಷನ್ ಮಾಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಒಂದು ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟು ಇವತ್ತು ಫೈನಲ್ ಆಗಿದೆ. ನೆಕ್ಸ್ಟ್ ನಾವು ಪಾಲಿಶ್ ಮಾಡಿ ತಗೊಂಡೋಗಿ ಫಿಟ್ ಮಾಡಿದ್ಮೇಲೆ ಒಂದು ವಿಡಿಯೋ ಹಾಕ್ತೀವಿ ಸರ್. ನೋಡಿ, ಈ ರೀತಿ ಬರುತ್ತೆ. ಇದು ಏನಕ್ಕೆ ಈ ತರ ಮಾಡಿರೋದು ಅಂದ್ರೆ, ನಾಲ್ಕಡೆ ಗೋಪುರ ಬರುತ್ತೆ, ಈ ಗೋಪುರ ಬರುತ್ತೆ. ಅದ್ರ ಮೇಲೆ ಮುಂದೆಗಡೆ ಒಂದು ಗಣೇಶ, 2 ಆನೆ, ಅದು ಕೆಲಸ ನಡೀತಾ ಇದೆ. ಅದು ನೋಡಿ, ಈ ತರ ಆನೆ ಬರುತ್ತೆ. ಈ ಆನೆ ಬಂದು ಮೇಲ್ಗಡೆ ಬರುತ್ತೆ ನೋಡಿ. ಗೋಪುರ ನೆನ್ನೆ ಒಂದು ವಿಡಿಯೋ ಹಾಕಿನೋ, ಅದೇ ವಿಡಿಯೋ ಇದು. ಗೋಪುರ ಫಿನಿಶಿಂಗ್ ಆಗಿದೆ ಅಂತ ಅದು. ಈ ವಿಡಿಯೋಗಳು ನೋಡಿ, ಈ ರೀತಿ ಬರುತ್ತೆ ಗೋಪುರ. ಅಲ್ಲಿ ಮೇಲ್ಗಡೆ ಬಂದು ಕಳಶ ಬರುತ್ತೆ, 5 ಕಳಶ. ನಿನ್ನೆ ಹಾಕಿದ್ನಲ್ಲ ಆ ತರ 5 ಕಳಶ ಬರುತ್ತೆ ನೋಡಿ. ಎಲ್ಲ ವರ್ಕು ಇದೇ ತರ ನಾವು ಮಾಡ್ತೀವಿ. ರಿಮೆಂಬರ್ ಡೋರ್ಸ್ ಹಿಂಗ್ ಬರುತ್ತೆ, ಹೀಗಿರುತ್ತೆ ಡೋರ್. ಈ ತರ ಬರುತ್ತೆ ಡೋರ್, ಹೀಗಿರುತ್ತೆ. ಸೆಂಟ್ರ್ ಗ್ಯಾಪ್ ಗ್ಲಾಸ್. ಈ ಗೋಪುರದಲ್ಲಿ ನಾನು ಹೇಳಿದ್ದು ನಿಮ್ಗೆ, ಮೇಲ್ಗಡೆ ಕಳಶ ಬರುತ್ತೆ. ಈ ಗ್ಯಾಪ್ ಇರೋ ಜಾಗದಲ್ಲಿ ಆನೆಗಳು ಬರುತ್ತೆ. ಆನೆ ಮತ್ತೆ ಗಣಪತಿ ಒಂದು ಬರುತ್ತೆ. ಆನೆ ನಡಿತೀನಿ ನೋಡಿ ಇವಾಗ. ಅದ್ರಲ್ಲಿ ಆನೆ ಬಂದು ಫ್ಲಾಟ್ ಆಗಿ ಆಡ್ತಾರೆ. ಇಲ್ಲಿ ನಮ್ಗೆ ಸ್ಟಡಿ ಬರುತ್ತೆ, ಸ್ಟಡಿ ಆಗಿರುತ್ತೆ. ಆನೆ ಸ್ಟಡಿ ಆಗಿರುತ್ತೆ, ಈ ರೀತಿ ಇರುತ್ತೆ. ಇವಾಗ ಮೇಲ್ಗಡೆ ಕಳಶ, 5 ಕಳಶ, 3 ಕಳಶ, ಅದು ಅವರ ರಿಮೆಂಬರ್, ಓನರ್ ರಿಮೆಂಬರ್, ಅವ್ರಿಗೆ ಹೇಗೆ ಇಷ್ಟ ಆ ರೀತಿ. ಸೆಂಟ್ರಲ್ ಒಂದು ಗಣಪತಿ. ಎಲ್ಲ ಕಡೆಗೂ ಗಣೇಶ ಒಳ್ಳೇದು ಅಂತೇಳಿ ಗಣೇಶನ ಇರ್ತೀವಿ ಸರ್. ಇದು ನಾವು ಮಾಡಿದ್ದ ಇವತ್ತಿನ ಪೂಜಾ ರೂಮ್ ಪ್ರಾಜೆಕ್ಟು. ಇದು ಆಲ್ಮೋಸ್ಟ್ 1 ವಾರದಿಂದ ಕೆಲಸ ಮಾಡ್ತಾ ಇದ್ದೀವಿ. ಅದು ಮೊನ್ನೆ ಎಲ್ಲ ಹೇಳಿದ್ನಲ್ಲ, ಕಾರ್ಪೆಂಟರ್ಸ್ ಎಲ್ಲ ಬಂದಿದ್ದಾರೆ, ಕಾರ್ವಿಂಗ್ ಅವ್ರು ಇದ್ದಾರೆ, ಎಲ್ಲ ಟೀಮ್ ಡಿಸ್ಕಷನ್ ನಡೀತಾ ಇದೆ ಅಂತ. ಈ ತರ ಯಾವುದೇ ಒಂದು ವರ್ಕ್ ಇದ್ದು ಟೀಮ್ ಡಿಸ್ಕಷನ್ ತಗೊಳ್ದೆ ಮಾಡೋಕ್ಕಾಗಲ್ಲ. ಇದು ಈ ವೀಕಲ್ಲಿ ಡೆಲಿವರಿ ಆಗ್ಬಿಡುತ್ತೆ. ಈ ವೀಕಲ್ಲಿ ಅಂದ್ರೆ ಒಂದು ಶುಕ್ರವಾರ ಶನಿವಾರದಷ್ಟಲ್ಲಿ ಡೆಲಿವರಿ ಆಗುತ್ತೆ. ನಮಸ್ತೆ ಸರ್.